ಈ ಎಕ್ಸಾಕ್ಟ್ ಅಂದ್ರೆ ಮನೇಲಿ ಮಾಡ್ಕೊಳಕ್ಕೆ ಒಳ್ಳೆ ರೀತಿ ಸಾಂಬಾರು ರೆಸಿಪಿ ಎಲ್ಲೂ ತೋರಿಸಿರಲಿಲ್ಲ. ಇದು ಮನೆ ರಸದೂಟ ವ್ಯೂವರ್ಸಿಗೆ ಮಾತ್ರ. ಬ್ಯಾಡಗಿ ಮೆಣಸಿನಕಾಯಿ ರೋಸ್ಟ್ ಆದ ತಕ್ಷಣ ಅದರ ಒಂದು ಘಮ ಬರುತ್ತೆ, ರೋಸ್ಟ್ ಆಗಿರೋದು. ಈ ತರ ಫೈನ್ ಪೇಸ್ಟ್ ಆಗ್ಬೇಕು. ಬೇಳೆ ಹಾಕೊಂಡ್ಬಿಡೋಣ. ಈಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆಯನ್ನ ಸೇರಿಸ್ಕೊಳ್ಳೋಣ. ಸಾಂಬಾರ್ ರೆಸಿಪಿ ಏನ್ ಮಾಡಿದ್ವಿ ಅದನ್ನ ಸರ್ವ್ ಮಾಡ್ಕೊಳ್ಳೋಣ. ಓಕೆ ಅಪ್ಪ, ಇದೇ ತರ ಸಿಗೋದು ಗಾಯತ್ರಿ ಟಿಫನ್ ರೂಮ್. ಈ ಸಾಂಬಾರು, ಇಡ್ಲಿ ಸಾಂಬಾರು, ಮೊದಲು ಇಡ್ಲಿ ಒಟ್ಟಿಗೆ ತಿನ್ಬೇಕಲ್ಲ. ಸ್ಮೂತ್ ಆಗಿರೋ ಇಡ್ಲಿ, ಫ್ಲೇವರ್ಫುಲ್ ಆಗಿರೋ ಸಾಂಬಾರು. ನಿಮ್ ಇಡ್ಲಿಗೆ ಒಂದು ಸ್ಟೇಟಸ್ ಇದೆ, ಸಾಂಬಾರ್ಗೆ ಇನ್ನೊಂದು ಲೆವೆಲ್ ಸ್ಟೇಟಸ್. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ನೋಡಿ, ಕೃಷ್ಣ ಉಡುಪು ಅವ್ರ ಹತ್ರ ನಾವು ರೆಸಿಪಿ ಮಾಡಿದಾಗಿಂದಲೂ ನಮಗೆ ಕಾಮೆಂಟ್ಸ್ ಬರ್ತಾನೆ ಇದೆ. ಗಾಯತ್ರಿ ಟಿಫನ್ ರೂಮಲ್ಲಿ ಅವ್ರ ಇಡ್ಲಿ ಸಾಂಬಾರಿಂದು ರೆಸಿಪಿ ಬಿಟ್ಟು ಬೇರೆ ಎಲ್ಲ ತೋರಿಸ್ತಾ ಇದೀವಿ ಅಂತ. ಬನ್ನಿ, ಇವತ್ತು ಆ ದಿನ ಬಂದ್ಬಿಟ್ಟಿದೆ. ಆ ಇಡ್ಲಿಯಲ್ಲಿರುವ ಅದ್ಭುತವಾದ ಸಾಂಬಾರ್, ಆ ರೆಸಿಪಿ ತೋರಿಸ್ತೀನಿ ಹೇಳಿದ್ರೆ ಕೃಷ್ಣ ಉಡುಪ. ಬನ್ನಿ ನೋಡೋಣ. ನಮಸ್ಕಾರ. ನಮಸ್ಕಾರ. ವೀಕ್ಷಕರು ಹೇಳಂಗೆ ನಾವು ಕೇಳೋದು ಯಾಕೆ ಹೇಳಿ? ಏನಕ್ಕೆ? ಗಾಯತ್ರಿ ಟಿಫನ್ ರೂಮ್ದು ಇಡ್ಲಿ ಸಾಂಬಾರ್ ಅದ್ಭುತ. ಮೊದಲನೇದಾಗಿ ಅದರಲ್ಲಿ ಇರುವಂತ ಮಸಾಲೆ, ಅಂದ್ರೆ ಪ್ರತಿದಿನಾನು ಆ ಮಸಾಲೆನ ಫ್ರೆಶ್ ಆಗಿ ರೋಸ್ಟ್ ಮಾಡಿ ಮಾಡುವಂಥದ್ದು. ಆಮೇಲೆ ಇನ್ನೊಂದು ಅದಕ್ಕೆ ಹಾಕೋ ಬೆಲ್ಲ, ಅಂದ್ರೆ ಸ್ವೀಟಿಶ್ ಇಡ್ಲಿದು ಸಾಂಬಾರ್. ಅದಕ್ಕೋಸ್ಕರ ಜನ ತುಂಬಾ ಇಷ್ಟ ಪಡ್ತಾರೆ ಆ ಸಾಂಬಾರ್ನ. ಕರೆಕ್ಟ್. ಉಪ್ಪು, ಹುಳಿ, ಖಾರ ಮತ್ತೆ ಸ್ವೀಟ್, ಇವು 4 ಸರಿಯಾಗಿ ಬಿದ್ರೆ ಅದರಷ್ಟು ರುಚಿ ಮತ್ತೊಂದಿಲ್ಲ. ಕರೆಕ್ಟ್. ಸೊ ಯಾವ ತರ ಬೀಳ್ತದೆ ನೋಡ್ಬೋಣ. ಈಗ ಮನೇಲಿ ಇಡ್ಲಿ ಮಾಡ್ತಾ ಇದ್ದೀರಾ, ಅದಕ್ಕೆ ಚಟ್ನಿ ಬಿಟ್ಟು ಬೇರೆ ಏನಾದ್ರು ಬೇಕು ಅನ್ಸುತ್ತಾ? ಸಾಂಬಾರ್ನ ಖಂಡಿತವಾಗ್ಲೂ ಟ್ರೈ ಮಾಡಿ. ಆ ಸಾಂಬಾರು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ, ಅಂದ್ರೆ 2ರಿಂದ 4 ಜನ 5 ಜನದವರೆಗೂ ಈ ಸಾಂಬಾರು ಆಗುತ್ತೆ. ಅಷ್ಟೇ ಒಂದು ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ 1.5ರಿಂದ 2 ಸ್ಪೂನ್ ಆಗೋಷ್ಟು ಕಾಳುಮೆಣಸು, 1 ಸ್ಪೂನ್ ಮೆಂತೆ, ಒಂದು 4ರಿಂದ 5 ಸ್ಪೂನು ಕಡಲೆಬೇಳೆ, 1 ಲೋಟ ಫುಲ್ಲು, ಅಂದ್ರೆ ಈ ಒಂದು ಚಿಕ್ಕ ಲೋಟ 60 ml ಕಪ್ಸ್, ಇದು ಕಾಫಿ ಕಪ್ಸ್, ಇದು ಫುಲ್ಲು ಧನಿಯಾ, 1 ಹಿಡಿ ಕರಿಬೇವಿನ ಸೊಪ್ಪು, 2 ಸ್ಪೂನ್ ಜೀರಿಗೆ, 3ರಿಂದ 4 ಸ್ಪೂನು ಬಿಳಿ ಎಳ್ಳು, ಮತ್ತೆ 10ರಿಂದ 15 ಬ್ಯಾಡಗಿ ಮೆಣಸಿನಕಾಯಿ, ಮತ್ತೆ ಅರ್ಧ ಕಡಿ ತೆಂಗಿನಕಾಯಿ ತುರಿ. ಇದಿಷ್ಟನ್ನ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇಂಗನ್ನ ಸೇರಿಸ್ಕೋಬೇಕು. ಅದು ಸಾಂಬಾರ್ ಮಾಡ್ಬೇಕಾದ್ರೆ ಸುಮಾರು ಜನ ಈ ಮಸಾಲೆ ಹುರಿಬೇಕಾದ್ರೆ ಇಂಗನ್ನ ಸೇರಿಸ್ಕೋತಾರೆ, ಅದರ ಪರಿಮಳ ಹೋಗ್ಬಿಡುತ್ತೆ. ನಾವು ಸಾಂಬಾರು ಮಾಡ್ಬೇಕಾದ್ರೆ ಇಂಗನ್ನ ಸೇರಿಸ್ಕೊಂಡ್ರೆ ಅದ್ರ ಪರಿಮಳ ತುಂಬಾ ಅದ್ಭುತವಾಗಿ ಬರುತ್ತೆ. ಸೊ ಮಸಾಲೆ ಹುರ್ಕೊಂಡ್ಬಿಡೋಣ. ಸೊ ಇದು ಗಾಯತ್ರಿ ಟಿಫನ್ ರೂಮ್ ಶೈಲಿ. ಹೌದು. ಮೊದಲನೇದಾಗಿ 2ರಿಂದ 3 ಸ್ಪೂನು ಎಣ್ಣೆ, ಕುಕಿಂಗ್ ಆಯಿಲ್ ಯಾವ್ದು ಬೇಕಾದ್ರೂ ಹಾಕೋಬಹುದು. ಕಾಳುಮೆಣಸು ಮತ್ತೆ ಮೆಂತೆ ಒಟ್ಟಿಗೆ ಹಾಕೊಬೇಕು. ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಕಡಲೆಬೇಳೆ ಹಾಕೊಂಡು ಸ್ವಲ್ಪ ಕೆಂಪಾಗಬೇಕು. ಕಡಲೆಬೇಳೆ ಕೆಂಪಾಗಿದೆ. ಇದಕ್ಕೆ ಧನಿಯಾ, ಎಲೆ ಎಷ್ಟು ಎಲೆ ಕರಿಬೇವು 1 ಹಿಡಿ, ಇದಕ್ಕೆ ಈಗ ಜೀರಿಗೆ ಮತ್ತು ಬಿಳಿ ಎಳ್ಳು, ಬ್ಯಾಡಗಿ ಮೆಣಸಿನಕಾಯಿ, ಇದು 3ರಿಂದ 4 ನಿಮಿಷಗಳ ಕಾಲ ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ಮೇಲೆ ರೋಸ್ಟ್ ಮಾಡಿಕೊಂಡು. ಓಕೆ. ಬ್ಯಾಡಗಿ ಮೆಣಸಿನಕಾಯಿ ರೋಸ್ಟ್ ಆದ ತಕ್ಷಣ ಅದರ ಒಂದು ಘಮ ಬರುತ್ತೆ, ರೋಸ್ಟ್ ಆಗಿರೋದು. ಅದಕ್ಕೆ ಈಗ
ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಬೇರೆ ಯಾವ ಐಟಮು ಅಂದ್ರೆ ಯಾವ ಇಂಗ್ರೀಡಿಯೆಂಟ್ಸು ಫ್ರೈ ಆಗಲ್ಲ, ತೆಂಗಿನಕಾಯಿ ಮಾತ್ರ ಫ್ರೈ ಆಗುತ್ತೆ. ಹಸಿ ಕಾಯಿ ಏನಿದೆ ಅದು ಹೋಗಿ ರೋಸ್ಟ್ ಆಗಬೇಕು, ಸ್ವಲ್ಪ ಕೊಬ್ಬರಿ ತರ, ಅಲ್ಲಿವರೆಗೆ ಅದನ್ನ ಕಡಿಮೆ ಉರಿಲಿ ರೋಸ್ಟ್ ಮಾಡ್ಕೋಬೇಕು. ತುರಿದಿರೋ ಕಾಯಿ ಹಾಕೊಂಡಿರೋದು ರೋಸ್ಟ್ ಆಗಿದೆ. ಈಗ ಒಲೆ ಆಫ್ ಮಾಡಿ ಒಂದು 1/4 ಚಮಚ ಅರಿಶಿಣದ ಪುಡಿ ರೋಸ್ಟ್ ಎಲ್ಲ ಆದ್ಮೇಲೆ ಹಾಕಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನ ಒಂದು 15 ನಿಮಿಷಗಳ ಕಾಲ ಹೀಗೆ ತಣಿಯಕ್ಕೆ ಬಿಡಬೇಕು. ಬಿಸಿ ಪದಾರ್ಥವನ್ನ ಮಿಕ್ಸಿಗೆ ಹಾಕಬಾರ್ದು. ಇದು ತಣ್ಣಗಾದ ನಂತರ ಮಿಕ್ಸಿಲಿ ನೈಸ್ ಪೇಸ್ಟ್, ಅಂದ್ರೆ ಗಂಧ ತೇದಿದಾಗ ಯಾವ ತರ ನೈಸ್ ಪೇಸ್ಟ್ ಆಗುತ್ತೆ ಅದೇ ರೀತಿ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಬೇಕು, ಚಟ್ನಿ ತರ. ರೈಟ್ ಸರ್. ಬಂತು ಸರ್. ರುಬ್ಕೊಂಡಿರೋ ಮಸಾಲೆ ರೆಡಿ ಆಗಿದೆ ನೋಡಿ. ಈ ತರ ಫೈನ್ ಪೇಸ್ಟ್ ಆಗ್ಬೇಕು. ಸಾಂಬಾರ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಗ್ಗರಣೆಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣಿನ ರಸ, ಮತ್ತೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತಗೊಂಡಿದ್ದೀನಿ. ಮನೇಲಿ ಯೂಸ್ ಮಾಡೋರು ಬೆಲ್ಲದ ಹಚ್ಚು ಕೂಡ ಹಾಕೋಬಹುದು. ಹಿಂಗು 2ರಿಂದ 3 ದೊಡ್ಡ ಸೈಜು ಈರುಳ್ಳಿ, 3ರಿಂದ 4 ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ, ಮತ್ತು 1/4 kg ತೊಗರಿ ಬೇಳೆನ ಬೇಯಿಸ್ಕೊಂಡು ಅದನ್ನ ನೀಟಾಗಿ ರುಬ್ಕೊಂಡಿರೋ ತರ, ಅಂದ್ರೆ ಫುಲ್ ನೈಸ್ ಆಗಿ, ಬೇಳೆ ಸಿಗ್ಬಾರ್ದು. ಅದನ್ನ ಕೆಲವರು ಕಡಿತಾರೆ, ಕೆಲವರು ಬ್ಲೆಂಡರ್ ಹಾಕಿ ನೈಸ್ ಮಾಡ್ತಾರೆ. ಹಂಗೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸಾಂಬಾರ್ನ ಮಾಡಕ್ ಶುರು ಮಾಡೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಇವಾಗ 1 ಸ್ಪೂನ್ ಸಾಸಿವೆ ಸಿಡಿತಿದ್ದಾಗೆ ಇದಕ್ಕೆ ಕರ್ಬೇವಿನ ಸೊಪ್ಪು, ಇದಕ್ಕೆ ಮೊದಲನೇದಾಗಿ ಈರುಳ್ಳಿ, ಈರುಳ್ಳಿ ಚೆನ್ನಾಗಿ ಬಾಡಬೇಕು. ಈಗ ಈರುಳ್ಳಿ ಅರ್ಧ ಫ್ರೈ ಆಗಿದೆ. ಇವಾಗ 1 ಸ್ಪೂನ್ ಹಿಂಗು ಎಣ್ಣೆಗೆ ಹಾಕ್ಬೋದು. ಈಗ ಹಾಕಿದ್ರೆ ಇನ್ನೂ ಪರಿಮಳ ಜಾಸ್ತಿ ಬರುತ್ತೆ. 1 ಸ್ಪೂನ್ ಆಗುವಷ್ಟು ಹಿಂಗು, ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ, ಈರುಳ್ಳಿ ಮತ್ತೆ ಟೊಮೆಟೊ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈರುಳ್ಳಿ ಮತ್ತೆ ಟೊಮೆಟೊ 2 ಫ್ರೈ ಆಗಿದೆ. ಇದಕ್ಕೀಗ ಬೇಳೆ ಹಾಕೊಂಡ್ಬಿಡೋಣ. ಬೇಳೆಗೆ ಹುಣಸೆ ಹಣ್ಣಿನ ರಸ, 1ರಿಂದ 2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಬೇಳೆ ಎಷ್ಟು ವಿಸಿಲ್ ಹಾಕಿದ್ರಿ ಸರ್? ಬೇಳೆ 3 ವಿಸಿಲ್ ಆಗಿತ್ತು. ಮತ್ತೆ ಬೆಲ್ಲ ಸ್ವಲ್ಪ ಜಾಸ್ತಿ, ಮನೇಲಿ ಮಾಡ್ಕೊಳ್ಳೋರು ಬೆಲ್ಲ ಅವ್ರ ರುಚಿಗೆ ತಕ್ಕಷ್ಟು ಹಾಕೋಬಹುದು. ಪ್ರತಿದಿನ ಆಗುವಂತಹ ಒಂದು ಸಾಂಬಾರು. ಆದ್ರೆ ಈ ಸಾಂಬಾರು ನಮ್ಮ ಮನೆ ರಸದೂಟ ಎಕ್ಸ್ಕ್ಲೂಸಿವ್ ವ್ಯೂವರ್ಸ್ಗೆ ಮಾತ್ರ. ಹೌದಾ? ಈ ರೆಸಿಪಿ, ಈ ಎಕ್ಸಾಕ್ಟ್ ಅಂದ್ರೆ ಮನೇಲಿ ಮಾಡ್ಕೊಳಕ್ಕೆ ಒಳ್ಳೆ ರೀತಿ ಸಾಂಬಾರು ರೆಸಿಪಿ ಎಲ್ಲೂ ತೋರಿಸಿರಲಿಲ್ಲ. ಇದು ಮನೆ ರಸದೂಟ ವ್ಯೂವರ್ಸ್ಗೆ ಮಾತ್ರ. ಬೇಳೆ ಹಾಕಿ ಆಗಿದೆ. ಈರುಳ್ಳಿ, ಟೊಮೆಟೊ, ಬೇಳೆ, ಹುಣಸೆ ಹಣ್ಣಿನ ರಸ, ಬೆಲ್ಲ, ಉಪ್ಪು ಎಲ್ಲವುದು ಚೆನ್ನಾಗಿ ಕುದಿದೆ. ಈಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆಯನ್ನ ಸೇರಿಸ್ಕೊಳ್ಳೋಣ. ಮತ್ತೆ ಇದರ ಕನ್ಸಿಸ್ಟೆನ್ಸಿ ರುಬ್ಕೋಬೇಕಾದ್ರೆ ತುಂಬಾ ದಪ್ಪ ಇರಬಾರ್ದು. ಮಸಾಲೆ ಹಾಕಿ 10 ನಿಮಿಷ ಹೀಗೆ ಕುಚ್ಕೊಂಡು ನೋಡಿ, ಹಸಿ ನೊರೆ ಎಲ್ಲ ಹೋಗಿ ಇವಾಗ ಇದು ಕಾಣಿಸ್ತಾ ಇರೋದು, ಸೈಡಲ್ಲಿ ಕಾಣಿಸ್ತಾ ಇರೋದು ಕುದ್ದಿರೋ ನೊರೆ. ಓಕೆ.
ಈಗ ಒಲೆ ಆಫ್ ಮಾಡಿಕೊಂಡು ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಏನ 10-15 ನಿಮಿಷಗಳ ಕಾಲ ಹೀಗೆ ರೆಸ್ಟ್ ಮಾಡಕ್ ಬಿಟ್ಟು ನಂತರ ಸರ್ವ್ ಮಾಡ್ಕೋಬಹುದು. ಬಿಸಿ ಬಿಸಿ ಇಡ್ಲಿ, GTR ಸ್ಪೆಷಲ್. GTR ಸ್ಪೆಷಲ್ ಬಿಸಿ ಇಡ್ಲಿ, ಬಿಸಿ ಬಿಸಿ ಇಡ್ಲಿ ready to serve. ಇಡ್ಲಿ ಸಖತ್ ಬಿಸಿ ಇದೆ. ಹಂಗೆ ಚುರುಕ್ ಮುಟ್ಸ್ತಾ ಇದೆ ಇಡ್ಲಿ. ಈಗ ಸಾಂಬಾರ್ ರೆಸಿಪಿ ಏನ್ ಮಾಡಿದ್ವಿ ಅದನ್ನ ಸರ್ವ್ ಮಾಡ್ಕೊಳ್ಳೋಣ. ಓಕೆ. ಅಪ್ಪ ಇದೇ ತರ ಸಿಗೋದು. ಒಂದು ಪ್ಲೇಟ್ಗೆ ಎಷ್ಟು ಸರ್ ಇದು? ಒಂದ್ 2 ಇಡ್ಲಿಗೆ 24 ರೂಪಾಯಿ ನೋಡಿ, ವಿತ್ ಸಾಂಬಾರು ಚಟ್ನಿ. ಹೌದು, 24 ರೂಪಾಯಿ 2 ಇಡ್ಲಿ. ಸೂಪರ್. ಸೊ ಇವತ್ತಿನ ಸಂಚಿಕೆಯಲ್ಲಿ ತಮ್ಮೆಲ್ರಿಗೂ ಮನೆ ಮಟ್ಟಿಗೆ ಇಡ್ಲಿಯ ಸಾಂಬಾರ್ ಹೇಗ್ ಮಾಡ್ಕೊಬೇಕು ಅಂತ ತೋರಿಸ್ಕೊಂಡಿದ್ದೀನಿ. ಮನೇಲಿ ಮಾಡ್ಕೊಳ್ಳೋರು ಸ್ವಲ್ಪ ಸ್ವೀಟಿಶ್ ಆಗಿ ಮಾಡ್ಕೊಳ್ಳಿ, ಇಡ್ಲಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಖಾರ ಇಷ್ಟಪಡೋರು ಗುಂಟೂರು ಮೆಣಸಿನಕಾಯಿನ ಬಳಸಿ. ಗಾಯತ್ರಿ ಟಿಫನ್ ರೂಮ್ ಈ ಸಾಂಬಾರು, ಇಡ್ಲಿ ಸಾಂಬಾರು, ಮೊದಲು ಇಡ್ಲಿ ಒಟ್ಟಿಗೆ ತಿನ್ಬೇಕಲ್ಲ, ಬೇಡ ಫಸ್ಟ್ ಸಾಂಬಾರು ನೋಡ್ಬೇಡ. ಬರೇ ಸಾಂಬಾರು ಸವಿಬೇಕು ಫಸ್ಟ್. ತಿನ್ಬೇಕಾ ಸರ್ ಇಡ್ಲಿ ಒಟ್ಟಿಗೆ? ಬೇಡ ಬೇಡ, ಸೂಪ್ ತರ ಕುಡಿದ್ಬಿಡೋದೆ. ಎಷ್ಟು ಚೆನ್ನಾಗಿದ್ರಿ ನೀವು ಹೇಳಿದ್ರಲ್ಲ, ಬೇಕು ಅಂದ್ರೆ ಸ್ವೀಟ್ ಹಾಕೋಬೇಕು ಅಂತ. ಇದು ಸಾಕಿದ್ದು ಸಕ್ಕತ್ತಾಗಿದೆ ಸರ್. ಇಡ್ಲಿ ಸಾಂಬಾರೇ ಇರೋದು ಸ್ವೀಟಿಶ್. ಆಮೇಲೆ ಒಂದು ಹುಣಸೆ ಹುಳಿ. ಇಡ್ಲಿ ಬೇಜಾರಾಗ್ಬಾರ್ದು ಅಂತ ಹೇಳ್ತಿರ್ತೀನಲ್ಲ, ಈಗ ಇಡ್ಲಿ ಬೇಜಾರಾಗ್ಬಿಡ್ತದೆ. ತಿನ್ಲೇಬೇಕು ಅದು ಸಾಂಬಾರ್ ಒಟ್ಟಿಗೆ. ಸ್ಮೂತ್ ಆಗಿರೋ ಇಡ್ಲಿ, ಫ್ಲೇವರ್ಫುಲ್ ಆಗಿರೋ ಸಾಂಬಾರು. ನಿಮ್ ಇಡ್ಲಿಗೆ ಒಂದು ಸ್ಟೇಟಸ್ ಇದೆ, ಸಾಂಬಾರ್ಗೆ ಇನ್ನೊಂದು ಲೆವೆಲ್ ಸ್ಟೇಟಸ್. ಪರಮ ಅದ್ಭುತವಾದ ಒಂದು ಇಡ್ಲಿ ಸಾಂಬಾರು ರುಚಿ ನೋಡತಕ್ಕದ್ದೇ. ಬಂದಿರೋ ಎಲ್ಲಾ ಕಸ್ಟಮರ್ಸ್ಗೂ ಇಡ್ಲಿ ಫ್ರೆಶ್ ಆಗೇ ಕೊಡೋದು ಇದೇ ರೀತಿ. ಹೌದು, ಇದ್ದೇ ಇರುತ್ತೆ ಒಳಗೆ, ಹಂಗೆ ತೆಗೆದು ಕೊಡ್ತಾ ಇರ್ತಾರೆ. ಆಹಾ, ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಸಾಂಬಾರ್. ಸುಮಾರು ಕೃಷ್ಣ ಉಡುಪ ಅವ್ರು ಯಾವಾಗಿಂದ ನಮಗೆ ರೆಸಿಪಿ ತೋರಿಸ್ತಾ ಇದ್ರು, ಅವಾಗ್ಲಿಂದ ಪ್ರತಿ ವಿಡಿಯೋದಲ್ಲಿ ಒಂದು ಕಾಮೆಂಟ್ ಇರ್ತಿತ್ತು, ಇವರ ಸಾಂಬಾರ್ ತೋರಿಸಿ, ಇಡ್ಲಿ ಸಾಂಬಾರ್ ಅಂತ. ಆ ದಿನ ಇವತ್ತು ಬಂದಿದೆ ಸರ್. ಥ್ಯಾಂಕ್ ಯು. ಇಂಥದ್ದೇ ರೆಸಿಪಿಗಳು ಬರ್ತಾ ಹೋಗ್ತವೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಹೊಸ ವರ್ಷದಲ್ಲಿ ಅಂತ ಹೇಳ್ತಾ ಮುಂದಿನ ಸತಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.